ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನ ವೆಲ್ಕಮ್ ಮಾಡ್ತೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದೆಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ನೀವು ಸದ್ಯಕ್ಕೆ ಏನಾದರೂ ಥರ್ಡ್ ಸೆಮ್ಮಲ್ಲಿದ್ದು ಕೆಮಿಸ್ಟ್ರಿನ ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿದ್ರೆ ಅದರಲ್ಲಿ ಒಂದು ಚಾಪ್ಟರ್ ಬರುತ್ತೆ ಕೆಮಿಕಲ್ ಬಾಂಡಿಂಗ್ ಅಂತ. ಅದರದ್ದು ಸೀರೀಸು ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿಂದ. ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ಹಾಗೆ OE-ನಲ್ಲಿ 3 ಯೂನಿಟ್ ಇರುತ್ತೆ. ಯೂನಿಟ್ 2 ಮತ್ತು ಯೂನಿಟ್ 3. ಯೂನಿಟ್ 3 ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಯೂನಿಟ್ 2ನಲ್ಲಿ ನಿಮಗೆ ಅಟಾಮಿಕ್ ಸ್ಟ್ರಕ್ಚರ್, ಪಿರಿಯಾಡಿಕ್ ಪ್ರಾಪರ್ಟೀಸ್ ಇತ್ತು. ಆ ವಿಡಿಯೋಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, 2 ಯೂನಿಟ್ದು. ಇವತ್ತು ಯೂನಿಟ್ 2ದು ನಾನು ವಿಡಿಯೋಸು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂನಿಟ್ 2ನಲ್ಲಿ ನಿಮಗೆ ಕೆಮಿಕಲ್ ಬಾಂಡಿಂಗ್ ಇದೆ. ಸೊ ಕೆಮಿಕಲ್ ಬಾಂಡಿಂಗ್ದು ನಾನು ನಿಮಗೆ ವಿಡಿಯೋಸು ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ. ಮೋರ್ ಓವರ್ ದಿಸ್ ಇಸ್ ಅ ಲಾಸ್ಟ್ ಯೂನಿಟ್ ಇನ್ ದಿ OE. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಮಿಕಲ್ ಬಾಂಡಿಂಗ್ ಅಂದರೆ ಏನು, ಇಂಟ್ರೊಡಕ್ಷನ್, ಯಾವ್ಯಾವ ಥರ ಕೆಮಿಕಲ್ ಬಾಂಡಿಂಗ್ ಇದೆ, ಯಾವ ಬೇಸಿಸ್ ಮೇಲೆ ಕೆಮಿಕಲ್ ಬಾಂಡ್ ಆಗುತ್ತೆ, ಅದಕ್ಕೆ ಆಕ್ಟೇಟ್ ರೂಲ್ ಅಂತ ಹೇಳ್ತೀವಿ. ಈ ಆಕ್ಟೇಟ್ ರೂಲ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ 2nd BSc 3rd SEM ಕೆಮಿಸ್ಟ್ರಿ OE ಅಂತ ಕೊಟ್ಟರೆ ನಾನು ಇದುವರೆಗೂ ಅಪ್ಲೋಡ್ ಮಾಡಿದ್ರೆ ಎಲ್ಲ ವಿಡಿಯೋಗಳು ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಎಗೇನ್ ನಾನು ಚಾಪ್ಟರ್ ವೈಸು ಕೆಮಿಕಲ್ ಬಾಂಡಿಂಗ್ 1, ಕೆಮಿಕಲ್ ಬಾಂಡಿಂಗ್ 2 ಆ ರೀತಿಯಾಗಿ ನಂಬರ್ಸ್ನ ಕೊಟ್ಟಿದ್ದೀನಿ. ನೀವು ಅದೇ ಪ್ರಕಾರ ನೋಡ್ಕೊಳ್ತಾ ಹೋಯಿತು ಅಂತಂದರೆ ನಿಮಗೆ ಕಂಟಿನ್ಯೂಟಿ ಸಿಗ್ತಾ ಹೋಗುತ್ತೆ, ಹೇಗೆ ಯಾವ ವಿಡಿಯೋ ಆದಮೇಲೆ ಯಾವ್ಯಾವುದು ಅಂತ. ಹಾಗಾಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನೋದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಬೇಕಾಗತ್ತೆ. ಆಲ್ರೆಡಿ ನಾನು ಅಟಾಮಿಕ್ ಸ್ಟ್ರಕ್ಚರ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಾನು ಎಲೆಕ್ಟ್ರಾನ್ಸ್ ಅಂದ್ರೇನು, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೇನು, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲನೂ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನೀವು ಆ ಸ್ಟ್ರಕ್ಚರ್ ಆಫ್ ಎನ್ ಆಟಮ್ನ ತಗೊಂಡ್ರೆ, ಆಟಮ್ ಇದೆ. ಆಟಮಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ಇರುತ್ತೆ, ನ್ಯೂಟ್ರಾನ್ಸು, ಪ್ರೋಟಾನ್ಸ್ ಇರುತ್ತೆ. ಸೊ ಅದು ನಿಮಗೊಂದು ಐಡಿಯಾ ಬರಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಹೇಗೆ ಅಂತಲೂ ನಾನು ಆಲ್ರೆಡಿ ವಿಡಿಯೋಸ್ನ ಮಾಡಿದ್ದೀನಿ. ಸೊ ಈಗೇನಾಗಿರುತ್ತೆ, ಸೆಂಟರಲ್ಲಿ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಪ್ರೋಟಾನ್ ಆ್ಯಂಡ್ ಎ ನ್ಯೂಟ್ರಾನ್ ಇರುತ್ತೆ. ಅದ್ರ ಸುತ್ತ ಅವು ದೇ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್, ಆ್ಯಂಡ್ ಅದ್ರ ಸುತ್ತ ನಿಮಗೆ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸು ರಿವಾಲ್ವ್ ಆಗ್ತಾ ಇರುತ್ತೆ ಇನ್ ಎ ಪರ್ಟಿಕ್ಯುಲರ್ ಪಾತ್. ಅದಕ್ಕೆ ನಾವೇನಂತ ಕರಿತೀವಿ, ಆರ್ಬಿಟಲ್ ಅಂತ ಕರಿತೀವಿ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಔಟರ್ ಮೋಸ್ಟ್ ಆರ್ಬಿಟ್, ಅದಕ್ಕೆ ನಾವೇನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆ ಶೆಲ್ಗೆ, ಹೊರಗಡೆ ಇರುವಂಥ ಶೆಲ್ಗೆ ನಾವು ವೇಲೆನ್ಸ್ ಶೆಲ್ ಅಂತ ಕರಿತೀವಿ. ಸೊ ಆ ವೇಲೆನ್ಸ್ ಶೆಲ್ ಏನಿದೆಯಲ್ಲ ಅದು ದೇ ಆರ್ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್, ಅವೇ ಫ್ರಮ್ ದಿ ನ್ಯೂಟ್ರಾನ್, ಅವೇ ಫ್ರಮ್ ದಿ ನ್ಯೂಕ್ಲಿಯಸ್ ಅಂತಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಸ್ ಎರಡೂ ಸೇರಿದಾಗ ನಮಗೆ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೆಂಟರ್ ಆಫ್ ದಟ್ ಆಟಮಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಸೊ ಹಂಗಾಗಿ ಇಫ್ ದೇ ಆರ್ ಅವೇ ಫ್ರಮ್ ದಟ್, nucleus will be positively charged and electrons are negatively charged. Some sort of electrostatic force of attraction will be there between the nucleus and a proton, nucleus and an electron. If the electrons are away from the center, then they do not have a complete hold on the nucleus. Thereby valence electrons can easily removed, or they may involved in other activity, either by giving, either by sharing, or for transfer. ಹಾಗಾಗಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕೆಮಿಕಲ್ ಬಾಂಡ್ ಫಾರ್ಮೇಷನ್. ಅದು ಬೇರೆ ಬೇರೆ ಟೈಪ್ ಆಫ್ ಕೆಮಿಕಲ್ ಬಾಂಡಿಂಗ್ ಇದೆ. ಎಲ್ಲ ಕೆಮಿಕಲ್ ಬಾಂಡಿಂಗಲ್ಲೂ ನಮಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾದ್ರೆ ವಾಟ್ ಆರ್ ವೇಲೆನ್ಸ್ ಎಲೆಕ್ಟ್ರಾನ್? ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಔಟರ್ ಮೋಸ್ಟ್ ಶೆಲ್ ಆಫ್ ಎನ್ ಆಟಮ್, ಅದಕ್ಕೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ವೈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್? ಸಿನ್ಸ್ ಇಟ್ ಈಸ್ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್, ದೇ ಆರ್ ಲೂಸ್ಲಿ ಅಟ್ಯಾಚ್ಡ್ ಟು ದಿ ನ್ಯೂಕ್ಲಿಯಸ್, ದೇ ಡಸಂಟ್ ಹ್ಯಾವ್ ಎ complete, they are not under the control of the nucleus. Thereby we can easily involve those electrons either by sharing, giving, ಟ್ರಾನ್ಸ್ಫರ್, ಅದೆಲ್ಲ ಮಾಡೋದಕ್ಕೂ ವೇಲೆನ್ಸ್ ಎಲೆಕ್ಟ್ರಾನ್ಸ್ ನನಗೆ ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ. ವೈ ಆರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಇಂಪಾರ್ಟೆಂಟ್? ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಡಿಟರ್ಮೈನ್ಸ್ ದ ರಿಯಾಕ್ಟಿವಿಟಿ ಆಫ್ ದಿ ಆಟಮ್.
ಆ ಆಟಮು ಯಾವ ಟೈಪ್ ಆಫ್ ಕೆಮಿಕಲ್ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಬೇಕು, ಯಾವ ಟೈಪ್ ಆಫ್ ರಿಯಾಕ್ಷನ್ ಅದು ಆಗಬೇಕು ಅಂತ ನನಗೆ ಹೇಳುವಂಥದ್ದು ಯಾವುದು ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸನ್ನೇ. They also determine the atom's periodic properties like electronegativity, electron affinity and ionization energy. Periodic properties ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ನಿಮ್ಮದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ that depends upon the valence electrons. Atoms are most stable if they possess a filled valence shell with each cell having 8 valence electrons. An exception to this phenomena is the hydrogen helium, which becomes stable with the 2 electrons in their outermost shell. ಸೊ ಇಲ್ಲೇನಾಗ್ತಾ ಇದೆ, ಯಾವುದೋ ಒಂದು ಆಟಮು ಸ್ಟೇಬಲ್ ಯಾಕಾಗುತ್ತೆ ಅಂತಂದರೆ ಅದರ ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ ಆಕ್ಟೇಟ್ ಅರೇಂಜ್ಮೆಂಟ್ ಇರಬೇಕು. ದೇ ಶುಡ್ ಹ್ಯಾವ್ 8 ಎಲೆಕ್ಟ್ರಾನ್ಸ್ ಇನ್ ದಿ ವೇಲೆನ್ಸ್ ಶೆಲ್. ವೇಲೆನ್ಸ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಯಾವ್ಯಾವ ಆಟಮ್ ಇರುತ್ತಲ್ಲ, ದೋಸ್ ಆಟಮ್ಸ್ ದೇ ಡು ನಾಟ್ ಅಂಡರ್ಗೋ ಎನಿ ಕೆಮಿಕಲ್ ರಿಯಾಕ್ಷನ್, ದೇ ವಿಲ್ ಬಿಕಮ್ ನ್ಯೂಟ್ರಲ್, ದೇ ವಿಲ್ ಬಿಕಮ್ ಇನರ್ಟ್. 8 ಇರಲಿಲ್ಲ ಅಂದರೆ ಮಾತ್ರನೇ ದೇ ಗೋಯಿಂಗ್ ಟು share, are they going to accept, they going to ಟ್ರಾನ್ಸ್ಫರ್ ಅದು ಆಗುತ್ತೆ. ಹಾಗಾಗಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅದ್ರ ಮೇಲೇ ಯಾವ ಟೈಪ್ ಆಫ್ ಕೆಮಿಕಲ್ ಬಾಂಡಿಂಗ್ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಎಲ್ಲ ಆಟಮ್ಸಲ್ಲೂ 8 ಎಲೆಕ್ಟ್ರಾನ್ಸ್ ಇದ್ದರೆ ಔಟರ್ಮೋಸ್ಟ್ ಶೆಲ್ಲಲ್ಲಿ ಅವು ಸ್ಟೇಬಲ್ ಆಗ್ತವೆ, ಎಕ್ಸೆಪ್ಟ್ ಇನ್ ದಿ ಕೇಸ್ ಆಫ್ 2 ಎಲಿಮೆಂಟ್, ಒನ್ ಇಸ್ ಹೈಡ್ರೋಜನ್, ಅದರ್ ಇಸ್ ಹೀಲಿಯಂ. ಅಲ್ಲಿ ಎರಡೆರಡು ಎಲೆಕ್ಟ್ರಾನ್ ಇದ್ರೂ ಅದನ್ನು ನಾವು ಸ್ಟೇಬಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಇದು ಯಾವುದು ಹೇಳುತ್ತಲ್ಲ, ಈ ರೂಲ್ಗೆ ನಾವೇನಂತ ಕರಿತೀವಿ, ಆಕ್ಟೇಟ್ ರೂಲ್ ಅಂತ ಕರಿತೀವಿ. ದ ಆಕ್ಟೇಟ್ ರೂಲ್ ಇಸ್ ಅ ಸಿಂಪಲ್ ಕೆಮಿಕಲ್ ರೂಲ್ ಆಫ್ ಥಂಬ್. ದ ಆಕ್ಟೇಟ್ ರೂಲ್ ಸೇಸ್ ದಟ್ ಆಟಮ್ ವಿತ್ 8 electrons in their outermost shell, 8 electrons in their valence shell. outermost shell ಅಂದರೂ ಒಂದೇ, valence shell ಅಂದರೂ ಒಂದೇ, ಎರಡು ಯಾವುದು ಸ್ಟೇಬಲ್ ಆಗಿರುತ್ತಲ್ಲ, ಆಕ್ಟೇಟ್ ರೂಲ್ ಸೇಸ್ ದಟ್ ಆಟಮ್ ವಿತ್ 8 electrons in their outer shell are stable. 8 ಎಲೆಕ್ಟ್ರಾನ್ ಇದ್ರೆ ಸ್ಟೇಬಲ್ ಆಗುತ್ತೆ. ಇಲ್ಲ ಅಂತಂದರೆ ದೇ ಟ್ರೈ ಟು ಗೇನ್ ದಟ್ 8 electron ಐದರ್ ಬೈ ಗಿವಿಂಗ್ ದೆಮ್ ಆರ್ ಶೇರಿಂಗ್ ದೆಮ್, ಟ್ರಾನ್ಸ್ಫರಿಂಗ್ ದೆಮ್, ಅದು ಆಗ್ತಾ ಇರುತ್ತೆ. ಆ ಆಕ್ಟೇಟ್ ರೂಲ್ ಯಾವುದಕ್ಕಿರುತ್ತೆ ಅಂದರೆ ನೋಬಲ್ ಗ್ಯಾಸಸ್ಗೆ ಇರುತ್ತೆ. ಹಾಗಾಗಿ ಆ ಆಟಮ್ ಏನು ಮಾಡುತ್ತೆ, ಐದರ್ ಇಟ್ ಗೋಯಿಂಗ್ ಟು ಲೂಸ್ ಆರ್ ಇಟ್ ಗೋಯಿಂಗ್ ಟು ಗೇನ್ ಆರ್ ಇಟ್ ಗೋಯಿಂಗ್ ಟು ಶೇರ್ ಇನ್ ಆರ್ಡರ್ ಟು ಹ್ಯಾವ್ ದಿ ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರೋದಕ್ಕೆ ಅದೇನು ಮಾಡ್ತಾ ಇರುತ್ತೆ, ಎಲ್ಲ ಆಟಮ್ ಏನು ಮಾಡ್ತಾ ಇರುತ್ತೆ, ಟ್ರೈ ಮಾಡ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ದಿ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್. ಬಾಂಡಿಂಗ್ ಯಾವಾಗ ಆಗುತ್ತೆ ಬಿಟ್ವೀನ್ 2 ಆಟಮ್ಸ್ ಅಂದರೆ ಆ ಆಟಮ್ಗೆ ಆಲ್ರೆಡಿ 8 ಎಲೆಕ್ಟ್ರಾನ್ಸ್ ಇದ್ದರೆ, ಇಫ್ ಇಟ್ ಇಸ್ ಫಾಲೋಯಿಂಗ್ ದಿ ಆಕ್ಟೇಟ್ ರೂಲ್, ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 8 ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಆ ರೂಲ್ಗೆ ನಾವೇನಂತ ಕರಿತೀವಿ, ಆಕ್ಟೇಟ್ ರೂಲ್ ಅಂತ ಕರಿತೀವಿ. ಆಟಮ್ ವಿತ್ 8 ವೇಲೆನ್ಸ್ 8 ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅದಿಲ್ಲ ಅಂದಾಗ ಮಾತ್ರನೇ ದೋಸ್ ಆಟಮ್ಸ್ ವಿಲ್ ಬಿ ಇನ್ವಾಲ್ವ್ಡ್ ಐದರ್ ಇನ್ ಶೇರಿಂಗ್, ಗೇನಿಂಗ್ ಆರ್ ಟ್ರಾನ್ಸ್ಫರಿಂಗ್. ಈ ರೂಲ್ಗೆ ನಾವೇನಂತ ಕರಿತೀವಿ, ಆಕ್ಟೇಟ್ ರೂಲ್ ಅಂತ ಕರಿತೀವಿ. 8ಕ್ಕಿಂತ ಕಡಿಮೆ ಇರೋ ಎಲ್ಲ ಆಟಮ್ಸನ್ನು, ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 8 ಎಲೆಕ್ಟ್ರಾನ್ಸ್ಗಿಂತ ಕಡಿಮೆ ಇರುವಂಥ ಎಲ್ಲ ಆಟಮ್ಸನ್ನು ದೇ ವಿಲ್ ಬಿ ಇನ್ವಾಲ್ವ್ಡ್ ಇನ್ chemical bonding. The rule applies to the main group elements, especially carbon, nitrogen, oxygen, halogen, and also to the metals such as sodium and magnesium. In simple terms, molecules or ions tend to be most stable when the outermost electron shells of their constituent atom contains 8 electrons. ಸೊ ಔಟರ್ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇರುವಂಥ ಎಲ್ಲ ಆಟಮ್ಸ್ಗಳು ಸ್ಟೇಬಲ್ ಆಗಿರ್ತವೆ. ದೇ ಡು ನಾಟ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್, ದೇ ಆರ್ ಇನರ್ಟ್. ಇಲ್ಲ ಅಂತಂದರೆ ದೇ ಟ್ರೈ ಟು ಬಿ ಹ್ಯಾವಿಂಗ್ ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರೋದಕ್ಕೆ ಅವು ಟ್ರೈ ಮಾಡ್ತವೆ. ಆಟಮ್ಸ್ ವಿತ್ ಅ ವೇಲೆನ್ಸ್ ಶೆಲ್ filled with electrons are octet or duplet. In the case of hydrogen and helium, they are chemically inert ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. Noble gases group of elements were discovered at the end of the 18th century. They were unreactive, so they are called as noble gases. Later they were called inert gases as they did not react, and it sounded more scientific. No, noble again because they do not react under, they do react under extreme condition. Atom with a full outer shell of electrons are very stable. ಸೊ ನಾನು ನಿಯರೆಸ್ಟ್ ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ಗೆ ಕಾನ್ಫಿಗರೇಷನ್ಗೆ ಬರೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನೋಬಲ್ ಗ್ಯಾಸ್ ಅಂದರೆ ಏನು, 18th ಸೆಂಚುರಿಯಲ್ಲಿ ಅದನ್ನು ಡಿಸ್ಕವರ್ ಮಾಡಿದ್ರು.
ಅವಕ್ಕೆ 8 ಎಲೆಕ್ಟ್ರಾನ್ಸ್ ಇರೋದಕ್ಕೋಸ್ಕರ ಔಟರ್ಮೋಸ್ಟ್ ಶೆಲ್ಲಲ್ಲಿ ಅಷ್ಟು ಈಸಿಯಾಗಿ ರಿಯಾಕ್ಟ್ ಆಗಲ್ಲ. ಹಾಗಾಗಿ ನೋಬಲ್ ಗ್ಯಾಸಸ್ ಅಂತಾರೆ, ಇನರ್ಟ್ ಗ್ಯಾಸಸ್ ಅಂತ ಕರೀತಾರೆ. ರಿಯಾಕ್ಷನ್ ಈಗ ನೋವೆಡೇಸ್ ವಿ ನೋ ಹೌ ಟು ಇವನ್ ದಿ ನೋಬಲ್ ಗ್ಯಾಸಸ್ ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೆಮಿಕಲ್ ರಿಯಾಕ್ಷನ್ ಅಂಡರ್ ಎ ವೆರಿ ಡ್ರಾಸ್ಟಿಕ್ ಕಂಡೀಷನ್. ಹಾಗಾಗಿ ಇನರ್ಟ್ ಗ್ಯಾಸಸ್ನ ಬಿಟ್ಬಿಟ್ಟು ನಾವು ನೋಬಲ್ ಗ್ಯಾಸಸ್ ಅಂತಲೇ ಅವನ್ನ ಕರಿತೀವಿ. ಸೊ ಎಲ್ಲ ಆಟಮ್ನು ವಿಚ್ ಗೋಯಿಂಗ್ ಟು ಹ್ಯಾವ್ more or less number of electrons than 8, they tend to undergo chemical bonding either by sharing or by gaining or by transferring. ಸೊ ಹಾಗಾಗಿ ಆಕ್ಟೇಟ್ ರೂಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೂಲ್. ಯಾವ ಎಲಿಮೆಂಟ್ಗೆ ಯಾವ ಆಟಮ್ಗೆ 8 ಆಕ್ಟೇಟ್ ರೂಲ್ ಇಲ್ದಿರಲ್ವಲ್ಲ, ಆಲ್ ದೋಸ್ ಆಟಮ್ಸ್ ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್. ಆ ರೂಲ್ಗೆ ನಾವೇನಂತ ಕರಿತೀವಿ, ಆಕ್ಟೇಟ್ ರೂಲ್ ಅಂತ ಕರಿತೀವಿ. ಆಕ್ಟೇಟ್ ರೂಲ್ ಏನಾಗುತ್ತೆ ಅಂದರೆ, ಎರಡು ಮಾಲಿಕ್ಯೂಲ್ಗೆ ಅದು ಅಕ್ಸೆಪ್ಟ್ ಆಗಲ್ಲ. ಹೈಡ್ರೋಜನ್ನು, ಹೀಲಿಯಮ್ಮು, ಲಿಥಿಯಮ್, ದೇ ಆರ್ ಸ್ಟೇಬಲ್ ವಿತ್ 2 electrons ಇನ್ ದೇರ್ ಔಟರ್ಮೋಸ್ಟ್ ಶೆಲ್. ಅದೇ ರೀತಿ 18 ಟ್ರಾನ್ಸಿಷನ್ ಎಲಿಮೆಂಟ್ಸಲ್ಲೂ ಸ್ವಲ್ಪ ಚೇಂಜಸ್ ಆಗುತ್ತೆ. ನೀವು ಹೈಯರ್ ಕ್ಲಾಸ್ಗೆಲ್ಲ ಬಂದರೆ ಅದನ್ನು ಕಲ್ತ್ಕೊಳ್ತಾ ಹೋಗ್ತೀರಾ. ಆಲ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ದೇ ಗೋಯಿಂಗ್ ಟು ಫಾಲೋ ದಿ 18 electron ರೂಲ್ ಇರುತ್ತೆ. ಕೆಲವೊಂದು ನಾವು BF3 ಇದೆ, ದೇ ಗೋಯಿಂಗ್ ಟು ಹ್ಯಾವ್ ಓನ್ಲಿ 6 electrons ಇನ್ ದೇರ್ ವೇಲೆನ್ಸ್ ಶೆಲ್. ಈವನ್ ದೆನ್ ದೇ ಆರ್ ಸ್ಟೇಬಲ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್. ಜನರಲಿ ಯಾವ ಆಟಮಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸು 8ಕ್ಕಿಂತ ಕಡಿಮೆ ಇರುತ್ತೆ, ಆಲ್ ದೋಸ್ ಆಟಮ್ಸ್ ದೇ ಟೆಂಡ್ ಟು ಅಂಡರ್ಗೋ ಕೆಮಿಕಲ್ ಬಾಂಡಿಂಗ್, ಐದರ್ ಗಿವ್ ಅವೇ ಎಲೆಕ್ಟ್ರಾನ್ಸ್, ಟೇಕ್ ಇನ್ ಎಲೆಕ್ಟ್ರಾನ್, ಶೇರ್ ಎಲೆಕ್ಟ್ರಾನ್ಸ್, ಆ ರೀತಿ ಆಗ್ತಾ ಇರುತ್ತೆ. ಬಟ್ ಕೆಲವು ಕೇಸಸ್ ಏನಾಗುತ್ತೆ ಅಂದರೆ ಶೇರು ಮಾಡಲ್ಲ, ಅವು ಅಕ್ಸೆಪ್ಟ್ ಮಾಡಲ್ಲ, ದೇ ಗೋಯಿಂಗ್ ಟು ರಿಮೈನ್ ಲೈಕ್ ದಟ್ ಓನ್ಲಿ. ಬಟ್ ಜನರಲ್ ಕೇಸಸಲ್ಲಿ ಏನಾಗುತ್ತೆ, 8 ಎಲೆಕ್ಟ್ರಾನ್ಸ್ಗಿನ್ನ ಜಾಸ್ತಿ ಇತ್ತು ಅಂತಂದರೆ ಕೊಟ್ಬಿಡುತ್ತೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ತೊಗೊಳಕ್ಕೆ. 8ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಇಲ್ಲ ಅಂದರೆ ಕೆಲವು ಸಲ ಅದು ಶೇರು ಮಾಡ್ಕೋಬೋದು. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ, ಅವೆರಡರ ಮಧ್ಯೆ ಸಮ್ ಸಾರ್ಟ್ ಆಫ್ ರಿಯಾಕ್ಷನ್ ಇಸ್ ಗೋಯಿಂಗ್ ಆನ್ ಆ್ಯಂಡ್ ದಟ್ ರಿಯಾಕ್ಷನ್ ಲೀಡ್ಸ್ ಟು ಎ chemical bonding. Electropositive elements tend to lose electrons and form positive ions. The univalent alkali metals lithium plus, Na plus, K plus, etc. The divalent alkaline earth metals Be2 plus, Mg2 plus, Ca2 plus, ಇವೆಲ್ಲನೂ ನಾವೇನಂತ ಕರಿತೀವಿ, ಅಗೇನ್ ಪಿರಿಯಾಡಿಕ್ ಟೇಬಲ್ ಇರುವಂಥ ಎಲ್ಲ ಎಲಿಮೆಂಟ್ಸ್ ನಾವು ಎರಡು ಕ್ಯಾಟಗರಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಎಲೆಕ್ಟ್ರೋ ಪಾಸಿಟಿವ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಎಲೆಕ್ಟ್ರೋ ನೆಗೆಟಿವ್ ಅಂತ ಕರಿತೀವಿ. ಜನರಲಿ ಎಲೆಕ್ಟ್ರೋ ಪಾಸಿಟಿವ್ ಯಾವುದಾಗಿರುತ್ತಲ್ಲ, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್ಸ್, ಐದರ್ 1 electron or 2 electron. They are going to lose the electron. After losing the electron, they are going to have the nearest noble gas configuration. They try to follow the octet rule after giving away the electron. ಅಂತದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಜನರಲಿ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸು ಮೆಟಲ್ ಆಗಿರುತ್ತೆ. ಅದೇ ಥರ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ ಅಂದರೆ ದೇ ಟೆಂಡ್ ಟು ಅಕ್ಸೆಪ್ಟ್ ದಿ ಎಲೆಕ್ಟ್ರಾನ್ ಆ್ಯಂಡ್ ಫಾರ್ಮ್ಸ್ ದಿ ನೆಗೆಟಿವ್ ಅಯಾನ್ಸ್. ಹ್ಯಾಲಜನ್ ಇರ್ಬೋದು, F ಮೈನಸ್, Cl ಮೈನಸ್, Br ಮೈನಸ್, I ಮೈನಸ್, ಗ್ರೂಪ್ 17 ಎಲ್ಲ ಇರುವಂಥದ್ದು. ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಅಕ್ಸೆಪ್ಟ್ ದಿ ಎಲೆಕ್ಟ್ರಾನ್. ಯಾವ್ಯಾವುದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಆಫ್ಟರ್ ಅಕ್ಸೆಪ್ಟಿಂಗ್ ದೇ ಗೋಯಿಂಗ್ ಟು ಹ್ಯಾವ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಅಂಥದಕ್ಕೆ ನಾವು ಎಲೆಕ್ಟ್ರೋ ನೆಗೆಟಿವ್ ಅಂತೀವಿ. ಗ್ರೂಪ್ 17 ಅಥವಾ ಗ್ರೂಪ್ 16 ಎಲಿಮೆಂಟ್ಸು ಅಥವಾ ಪರ್ಟಿಕ್ಯುಲರ್ಲಿ P ಬ್ಲಾಕ್ ಎಲಿಮೆಂಟ್ಸನ್ನು ನಾವು ನಾನ್ ಮೆಟಲ್ಸ್ ಅಂತ ಕರಿತೀವಿ. ದ ನಾನ್ ಮೆಟಲ್ಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು accept the electron, to have the octet, to follow the octet rule, or to have the 8 electrons in their valence shell. ಅಂಥದಕ್ಕೆ ನಾವು ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಮೆಟಲ್ಸ್ ಅಂದರೆ ಎಲೆಕ್ಟ್ರೋಪಾಸಿಟಿವ್, ನಾನ್ ಮೆಟಲ್ಸ್ ಅಂದರೆ ಅವು ನೆಗೆಟಿವ್ ಆಗಿರುತ್ತೆ. So during the formation of an element, the compound they either lose, gain or share electron to achieve stable electronic configuration of the nearest noble gas atom. ಸೊ ಇವೆಲ್ಲ ಆಟಮ್ಗಳನ್ನು ಏನು ಮಾಡ್ತವೆ, ವೈ ದೇ ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್, ವೈ ದೇ ಅಂಡರ್ಗೋ ಎ ಕೆಮಿಕಲ್ ರಿಯಾಕ್ಷನ್, ವೈ ದೇ ಬಿ ಇನ್ವಾಲ್ವ್ಡ್ in electron ಅಂದರೆ all of them they try to have the inert configuration, or they should have the octet number of electrons in their valence shell. ಹಾಗಾಗಿ ಏನು ಮಾಡ್ತವೆ, ಅವು ಏನು ಮಾಡ್ತವೆ, ಐದರ್ ಲೂಸ್ ಮಾಡ್ತವೆ ಅಥವಾ ಗೇನ್ ಮಾಡ್ಕೊಳ್ತವೆ, ಅಲ್ಲ ಅಂದರೆ ಶೇರ್ ಮಾಡ್ಕೊಳ್ತವೆ. ಸೊ in order to have the noble gas configuration, ಸೊ in order to have the octet arrangement, ಆ ಎಲಿಮೆಂಟ್ಸು ಯಾವ ರೀತಿ ಕಂಬೈನ್ ಆಗಿರುತ್ತೆ ಅಂದರೆ that depends upon the type of ನೇಚರ್ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ ಯಾವ ಥರ ಇದೆ ಅಂತ. ಎಲೆಕ್ಟ್ರೋ ಪಾಸಿಟಿವ್ ಅಂತಂತಂದರೆ ದೋಸ್ ಆರ್ ದಿ ಮೆಟಲ್ಸ್
they have a tendency to give away the electrons. After give away the electrons, they're going to have the electronic configuration of the nearest noble gas configuration. ಅಂಥ ಮೆಟಲ್ಸ್ಗೆ ನಾವು ಎಲೆಕ್ಟ್ರೋಪಾಸಿಟಿವ್ ಅಂತ ಕರಿತೀವಿ. Some of them, they're going to accept the electron. After the accepting the electron, they're going to have the noble gas configuration, octet configuration ಬರುತ್ತೆ. ಅಂಥದಕ್ಕೆ ಎಲೆಕ್ಟ್ರೋಪಾಸಿಟಿವ್ ಅಂತ ಹೇಳ್ತೀವಿ. ಎಲೆಕ್ಟ್ರೋಪಾಸಿಟಿವ್ ಎಲೆಕ್ಟ್ರೋನೆಗೆಟಿವ್ ಎರಡೂ ಕಂಬೈನ್ ಆದಾಗ ನಿಮಗೆ ಅಯಾನಿಕ್ ಬಾಂಡ್ ಬರುತ್ತೆ. ಅದೇ ರೀತಿ ಎರಡೂ ಎಲೆಕ್ಟ್ರೋಪಾಸಿಟಿವ್ ಇದ್ದಾಗ ಮೆಟಾಲಿಕ್ ಬಾಂಡಿಂಗ್ ಆಗುತ್ತೆ. ಎರಡೂ ಎಲೆಕ್ಟ್ರೋನೆಗೆಟಿವ್ ಇದ್ದಾಗ ನಿಮಗೆ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ನೋಡ್ಕೋಬೇಕು ಯಾವ ರೀತಿಯಾಗಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ವೈ ದೇರ್ ವಿಲ್ ಬಿ ಎ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ಎನಿ ಟೂ ಆಟಮ್ಸ್ ಅಂದರೆ ಅವೆರಡು ಎಲೆಕ್ಟ್ರೋಪಾಸಿಟಿವ್ ಆಗಿತ್ತು ಅಂತಂದರೆ, ಎರಡೂ ಎಲೆಕ್ಟ್ರೋಪಾಸಿಟಿವ್ ಆದರೆ ಅದರ ಮೆಟಾಲಿಕ್ ಬಾಂಡ್ ಅಂತ ಕರಿತೀವಿ. ಎರಡೂ ಎಲೆಕ್ಟ್ರೋನೆಗೆಟಿವ್ ಆಯಿತು ಅಂದರೆ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಒಂದು ಎಲೆಕ್ಟ್ರೋಪಾಸಿಟಿವ್ ಒಂದು ಎಲೆಕ್ಟ್ರೋನೆಗೆಟಿವ್ ಇದ್ದಾಗ ಅದಕ್ಕೆ ಅಯಾನಿಕ್ ಬಾಂಡಿಂಗ್ ಅಂತ ಹೇಳ್ತೀವಿ. In addition to these three main types of chemical bond, the atoms are also linked by attractive force resulting in hydrogen bond and van der Waals forces. ಸೊ ಈ ರೀತಿಯಾಗಿ ನಿಮಗೆ ಕೆಮಿಕಲ್ ಬಾಂಡಿಂಗ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಆಟಮ್, ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದಿ ಔಟರ್ಮೋಸ್ಟ್ ಶೆಲ್ ನಮ್ಗೆ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಥರ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. These chemical reactions play a very important role in our day-to-day life. ಇಲ್ಲಿ ನೋಡ್ಕೊಳ್ಳಿ, ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕೊಟೇಶನ್ ಇದೆ. ಕಾರ್ಲ್ ಸ್ಯಾಗನ್ ಹೇಳಿರುವಂಥದ್ದು, ಕ್ಲೋರಿನ್ ಇಸ್ ಡೆಡ್ಲಿ ಪಾಯ್ಸನಸ್ ಗ್ಯಾಸ್ ಎಂಪ್ಲಾಯ್ಡ್ ಆನ್ ಯುರೋಪಿಯನ್ ಬ್ಯಾಟಲ್ ಫೀಲ್ಡ್ಸ್ ಇನ್ ವರ್ಲ್ಡ್ ವಾರ್ 1. ಸೊ ಕ್ಲೋರಿನ್ ಅನ್ನೋ ಒಂದು ಆಟಮ್ ಇದೆ, ಅದು ನಿಮಗೆ ಏನಾಗುತ್ತೆ ಗ್ರೂಪ್ 17ನಲ್ಲಿದೆ, ಅದು ಎಲೆಕ್ಟ್ರೋನೆಗೆಟಿವ್ ಇದೆ. ಆ ಕಾಂಪೌಂಡ್ ಅವ್ರೇನು ಮಾಡ್ತಾಯಿದ್ರು ಅಂದರೆ ಡೆಡ್ಲಿ ಪಾಯ್ಸನಸ್ ಗ್ಯಾಸ್. ನೀವು ಕೇಳಿರ್ಬೋದು ಯುರೋಪಿಯನ್ ಗ್ಯಾಸ್ ಇದರಲ್ಲಿ ಎಲ್ಲರನ್ನೂ ಒಂದು ರೂಮಿಗೆ ಕೂಡ ಹಾಕ್ಬಿಟ್ಟು ಆ ಗ್ಯಾಸ್ನ ಬಿಟ್ಬಿಟ್ಟು ಅವ್ರನ್ನೆಲ್ಲ ಸಾಯಿಸ್ತಿದ್ರು ಅಂತ ಹೇಳ್ತಾರೆ. ಹಾಗಾಗಿ ವರ್ಲ್ಡ್ ವಾರ್ 1 ಟೈಮಲ್ಲಿ ಕ್ಲೋರಿನ್ನ ಅವರು ಯೂಸ್ ಮಾಡ್ತಾಯಿದ್ರು. ಅದೇ ರೀತಿ ಸೋಡಿಯಂ ಅಂತ ನಾವು ಇನ್ನೊಂದು ಮೆಟಲ್ನ ನೋಡ್ತೀವಿ, ಎಸ್ ಬ್ಲಾಕ್ ಎಲಿಮೆಂಟಲ್ಲಿ ಬರುತ್ತೆ. ದೇ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಇನ್ ನೇಚರ್. ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್. ಈ ಕ್ಲೋರಿನ್ ಏನಾಗಿದೆ, ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ ಎಲೆಕ್ಟ್ರಾನ್ನ. ಸೋಡಿಯಂ ಏನು ಮಾಡ್ತಾ ಇದೆ, ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡ್ತಾ ಇದೆ. ಆ ಸೋಡಿಯಂ ನೇಚರ್ ಹೆಂಗಿದೆ ಅಂದರೆ ಇಟ್ ಈಸ್ ಹೈಲಿ ಕರೋಸಿವ್ ಮೆಟೀರಿಯಲ್ ವಿಚ್ ಬರ್ನ್ಸ್ ಅಪಾನ್ ವೆನ್ ಇಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಏರ್ ಆ್ಯಂಡ್ ವಾಟರ್. ಈ ಸೋಡಿಯಂ ಏನಿದೆಯಲ್ಲ, ಈ ಸೋಡಿಯಂ ಏನಾಗ್ತಾ ಇದೆ ಅಂತಂದರೆ ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ವಾಟರ್, ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ಏರ್, ಅದು ಗಾಳಿನಲ್ಲಿಟ್ಟರು ಅಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅಷ್ಟು ಕರೋಸಿವ್, ವಾಟ್ರಿಗೆ ಒಂದು ಡ್ರಾಪ್ ಹಾಕಿದ್ರೂ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅಷ್ಟು ರಿಯಾಕ್ಟಿವ್ ಮೆಟೀರಿಯಲ್, ಅಷ್ಟು ಕರೋಸಿವ್ ಮೆಟೀರಿಯಲ್. ಆದರೆ ಒಂದು ಪಾಯ್ಸನಸ್ ಗ್ಯಾಸ್ನ ಮತ್ತು ಒಂದು ಹೈಲಿ ಕರೋಸಿವ್ ಮೆಟೀರಿಯಲ್ಸ್ ಎರಡೂ ಕಂಬೈನ್ ಮಾಡಿದಾಗ ಏನಾಗ್ತಾ ಇದೆ, ಒಂದು ಎಲೆಕ್ಟ್ರೋಪಾಸಿಟಿವ್ ಇದೆ, ಇನ್ನೊಂದು ಎಲೆಕ್ಟ್ರೋನೆಗೆಟಿವ್ ಇದೆ. ನಮಗೊಂದು ಹೊಸ ಮೆಟೀರಿಯಲ್ ಬರ್ತಾ ಇದೆ. ಆ ಮೆಟೀರಿಯಲ್ಗೆ ಯಾವುದೇ ರೀತಿಯಾದಂಥ ಕಂಪ್ಯಾರಿಸನ್ ಇಲ್ಲದೇ ಇರೋವಂಥ ಮೆಟೀರಿಯಲ್ ಬರ್ತಿದೆ. ಅದೇ ನಾವು ತಿನ್ನುವಂಥ ಸಾಲ್ಟ್ ಆಗಿರುತ್ತೆ. ಸೊ ದಟ್ ಈಸ್ ದ ಸ್ಟ್ರೆಂತ್ ಆಫ್ ದಿ ಕೋವೆಲೆಂಟ್ ಬಾಂಡ್, ದಟ್ ಇಸ್ ದ ಸ್ಟ್ರೆಂತ್ ಆಫ್ ದಿ ಅಯಾನಿಕ್ ಬಾಂಡ್, ದಟ್ ಇಸ್ ದ ಸ್ಟ್ರೆಂತ್ ಆಫ್ ದಿ ಬಾಂಡಿಂಗ್. ಆ ಬಾಂಡಿಂಗ್ ಆಗ್ತಾ ಇರೋದಕ್ಕೊನೆ ನಮಗೆ ಹೊಸ ಸಬ್ಸ್ಟೆನ್ಸ್ ಬರ್ತಾ ಇದೆ. ಉಪ್ಪು ಇಲ್ದಲೇ ಇದ್ದರೆ ನಮಗೆ ಯಾವುದೇ ರೀತಿಯಾದಂಥ ನಾವು ತಿನ್ನೋ ಉಪ್ಪು, ಕಾಮನ್ ಸಾಲ್ಟ್, ಟೇಬಲ್ ಸಾಲ್ಟ್ ಅಂತ ಏನು ಹೇಳ್ತೀವಿ, ಅದಿಲ್ಲ ಅಂತಂದರೆ ನಮಗೆ ಯಾವುದೇ ರೀತಿಯಾದಂಥ ಊಟ ರುಚಿಸೋದೇ ಇಲ್ಲ. ಆ ರುಚಿ ಕೊಡೋ ಅಂಥ ಸಬ್ಸ್ಟೆನ್ಸ್ ಯಾವುದರಿಂದ ಆಗಿದೆ ಅಂದರೆ ಹೈಲಿ ಪಾಯ್ಸನಸ್ ಕ್ಲೋರಿನ್ ಇದೆ, ಅದೇ ಹೈಲಿ ಕರೋಸಿವ್ ಮೆಟಲ್ ಇದೆ. ಅವೆರಡೂ ಕಂಬೈನ್ ಆದಾಗ ಹೊಸ ಮೆಟೀರಿಯಲ್ ಏನು ಬರುತ್ತಲ್ಲ ಅದಕ್ಕೆ ತಂದೆ ಆದಂಥ ಯುನೀಕ್ ಪ್ರಾಪರ್ಟಿ ಇದೆ. ಹಾಗಾಗಿ ಕೆಮಿಕಲ್ ಪ್ರಾಪರ್ಟಿ ಏನಿದೆ ಅಥವಾ ಕೆಮಿಕಲ್ ಬಾಂಡಿಂಗ್ ಅನ್ನೋದು ಏನಿದೆಯಲ್ಲ, ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೂಲ್. ಸೊ ಹಾಗಾಗಿ ಆ ಮೆಟೀರಿಯಲ್ದು ಕಂಬೈನ್ ಆದಾಗ, ಕೆಮಿಕಲ್ ಬಾಂಡಿಂಗಲ್ಲಿ ಇನ್ವಾಲ್ವ್ ಆದಾಗ ಅದರದ್ದು ನೇಚರ್ ಆಫ್ ಬೋತ್ ದಿ ಎಲಿಮೆಂಟ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಹಾಗಾಗಿ ಈ ಕೆಮಿಕಲ್ ಬಾಂಡಿಂಗು ಅಥವಾ ಕೋವೆಲೆಂಟ್ ಬಾಂಡಿಂಗ್, ಅಯಾನಿಕ್ ಬಾಂಡಿಂಗ್ ಅಂತ ಕರಿತೀವಿ, ಕೋವೆಲೆಂಟ್ ಬಾಂಡಿಂಗ್ ಅಂತ ಕರಿತೀವಿ, ಮೆಟಾಲಿಕ್ ಬಾಂಡಿಂಗ್ ಅಂತ ಕರಿತೀವಿ. ಇವೆಲ್ಲ ನಮಗೆ ಡೇ ಟು ಡೇ ಲೈಫಲ್ಲಿ ನಮ್ಮ ಲೈಫು ಈಸಿ ಆಗೋಕ್ಕೆ, ಲೈಫ್ ಸ್ಪ್ಯಾನ್ ಆರಾಮಾಗಿ ತಳ್ಳೋದಕ್ಕೆ ನಮ್ಗೆ ಅವು ಹೆಲ್ಪ್ ಮಾಡ್ತಾ ಇರ್ತವೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.